ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ನಮ್ಮ ಹೊಸ ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಆಯ್ತು ನೋಡಿ. ಇವತ್ತಿಂದ ಡೇಟ್ ಬಂದ್ಬಿಟ್ಟು 19th ಇವತ್ತು. ಸೊ ನಾನು ಸ್ಟಾರ್ಟ್ ಮಾಡ್ತಾ ಇರೋದು 19th ಇಂದ 10 days ಚಾಲೆಂಜ್ ತಗೊಂಡಿರೋದ್ರಿಂದ 28ಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಆಲ್ರೆಡಿ ಕೊಟ್ಟಿದ್ದೀನಿ. ಆ್ಯಂಡ್ ಇವತ್ತು ನಮ್ಮ ಹೊಸ ವೆಯ್ಟ್ ಲಾಸ್ ಚಾಲೆಂಜ್ ಮೇಯ್ನಾಗಿ ನಾವು ಮಾಡ್ತಿರೋದು ಬೆಲ್ಲಿ ಫ್ಯಾಟ್, ಇಂಚ್ ಲಾಸ್, ಅದ್ರ ಜೊತೆಗೆ ವೆಯ್ಟ್ ಲಾಸ್ ಚಾಲೆಂಜ್ ಇದು. ಸೊ ಈ ಚಾಲೆಂಜ್ ಅಂತೂ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುವಂಥ ಚಾಲೆಂಜ್. ತುಂಬ ಜನಕ್ಕೆ ಬೆಲ್ಲಿ ಫ್ಯಾಟೇ ಪ್ರಾಬ್ಲಮ್ ಇರುತ್ತಲ್ಲ, ಸೊ ಹಾಗಾಗಿ ಈ ಚಾಲೆಂಜ್ನ ತಗೊಂಡಿರೋದು. ಮೇಯ್ನಾಗಿ ಹೌಸ್ ವೈಫು ಮತ್ತು ಏನು ಡೆಲಿವರಿ ಆಗಿ ಹೊಟ್ಟೆ ಎಲ್ಲ ಇರುತ್ತೆ, ಬೆಲ್ಲಿ ಫ್ಯಾಟು, ಸೊ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೋದು. ಸೊ ಡೇ 1ಅಲ್ಲಿ ನಾನು ಏನೆಲ್ಲ ಫುಡ್ನ ತೊಗೊಂಡಿದ್ದೀನಿ ಆ್ಯಂಡ್ ಈ ಚಾಲೆಂಜ್ ಮೇಯ್ನಾಗಿ ಯಾವ ಥರ ಇರುತ್ತೆ ಅಂತ ನೀವು ನೋಡಬೇಕು ಅಂತಂದರೆ ಇದರಲ್ಲಿ ಪ್ರತಿ ಒಂದು ಪಾಯಿಂಟ್ಸು ನಾನು ತಿಳಿಸಿದ್ದೀನಿ. ಆಪ್ಷನ್ಸ್ ಆಗಿರ್ಬೋದು ಆ್ಯಂಡ್ ಯಾರು ಮಾಡ್ಬೋದು, ಯಾರು ಮಾಡಬಾರ್ದು, ಜೊತೆಗೆ ನಾನು ಫಾಲೋ ಮಾಡೋಂಥ ರೊಟೀನು. ಸೊ ಹಾಗಾಗಿ ಎಲ್ಲಿನೂ ವಿಡಿಯೋ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಸೊ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣಂತೆ. ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುವಂಥ ಈ ಚಾಲೆಂಜು ನೀವು ಮಿಸ್ ಮಾಡ್ದೇನೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಈ ವಿಡಿಯೋಸು ಅವ್ರಿಗೂ ಯೂಸ್ ಆಗುತ್ತೆ. ಈಗ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಲೈಕ್ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸನ್ನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೂ ಗೊತ್ತಿದೆ. ಸೊ ನಿಮಗೆ ಬರೋವಂಥ ಚಿಕ್ಕ ಪುಟ್ಟ ಡೌಟ್ಸ್ ಎಲ್ಲ ನಾನು ಇವತ್ತು ಕ್ಲಿಯರ್ ಮಾಡಿದ್ದೀನಿ. ಸೊ ಅದನ್ನ ಫಸ್ಟ್ ನೋಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ತುಂಬ ಜನ ನನಗೆ ಕೇಳೋದೇನು ಅಂತಂದರೆ, ನಿಮ್ಮ ಸ್ಕಿನ್ ಮೊದಲಿಗಿಂತೂ ಈಗ ಎಷ್ಟೊಂದು ಗ್ಲೋಯಿಂಗ್ ಆ್ಯಂಡ್ ಗ್ಲಾಸಿ ಸ್ಕಿನ್ ಅನ್ನಿಸ್ತಾ ಇದೆ. ನಾವು ಡಿಫ್ರೆನ್ಸ್ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀವಿ. ಅದಕ್ಕೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರೆ ಈ ಥರ ನಮಗೆ ಸ್ಕಿನ್ ನಮಗೂ ಆಗುತ್ತೆ ತಿಳಿಸಿ ಅಂತ ಕೇಳ್ತಾನೆ ಇದ್ರಿ. ಸೊ ನಾನು ತುಂಬ ಸಲ ಮೆನ್ಷನ್ ಮಾಡಿದ್ದೀನಿ, ಎಲ್ಲರ ಸ್ಕಿನ್ನು ಒಂದೇ ಥರ ಇರಲ್ಲ. ಸೊ ಎಲ್ಲ ಪ್ರಾಡಕ್ಟ್ಸು ಎಲ್ಲರಿಗೂ ಸೂಟ್ ಆಗಲ್ಲ. ಸೊ ಅದು ಒಂದು ನೆನ್ಪಿಟ್ಕೊಳ್ಳಿ. ನಮಗಿರುವಂಥ ಸ್ಕಿನ್ ಪ್ರಾಬ್ಲಮ್ಸ್ ಏನಿರುತ್ತಲ್ಲ, ಏನಾದರೂ ಇಶ್ಯೂಸ್ ಇದೆನಾ ಅದನ್ನು ಐಡೆಂಟಿಫೈ ಮಾಡಿ ಎಕ್ಸಾಕ್ಟಾಗಿ ನಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗ ಮಾತ್ರ ನಮಗೆ ಈ ಥರ ವಿಸಿಬಲ್ ಡಿಫ್ರೆನ್ಸ್ ಗೊತ್ತಾಗೋದು. ಸೊ ಹಾಗಾಗಿನೇ ನನಗೆ ಇಷ್ಟೊಂದು ಡಿಫ್ರೆನ್ಸ್. ಆ್ಯಂಡ್ ನೀವೇ ನೋಡ್ತಾ ಇರ್ಬೋದು, ನಾನು ಬಿಫೋರ್ ಈ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡೋದಕ್ಕೂ ಮುಂಚೆ ನನ್ನ ಸ್ಕಿನ್ ಯಾವ ಥರ ಇದೆ ಆ್ಯಂಡ್ ಈ ಪ್ರಾಡಕ್ಟ್ಸ್ನ ಅಪ್ಲೈ ಮಾಡ್ಕೊಂಡ್ಮೇಲೆ ಯಾವ ಥರ ಅನ್ನಿಸ್ತಾ ಇದೆ ಅಂತ. ಇನ್ಸ್ಟ್ಯಾಂಟಾಗೂ ನಿಮಗೆ ಎಷ್ಟು ಗ್ಲೋಯಿಂಗ್ ಅಂತ ಗ್ಲಾಸಿ ಸ್ಕಿನ್ ನೀವು ನೋಡ್ತಾ ಇರ್ಬೋದಲ್ಲ. ಆ್ಯಂಡ್ ನನಗೆ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದಾಗಿಂದ ನನ್ನ ಸ್ಕಿನ್ ತುಂಬಾ ಇಂಪ್ರೂವ್ಮೆಂಟ್ ಕಂಡಿದೆ. ಆ್ಯಂಡ್ ನನಗಿರುವಂಥ ಡಾರ್ಕ್ ಸ್ಪಾಟ್ಸ್ ಆ್ಯಂಡ್ ಟ್ಯಾನ್ ತುಂಬ ಆಗ್ತಿತ್ತು ನನಗೆ. ಲೈಕ್ ನಾನು ಹೊರಗಡೆ ಹೋಗದೇ ಇದ್ರೂ ಟ್ಯಾನಿಂಗ್ ತುಂಬಾ ಇತ್ತು. ಸೊ ಅದನ್ನೆಲ್ಲ ಕಡಿಮೆ ಮಾಡಿ, ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಕಡಿಮೆ ಮಾಡಿ ಗ್ಲಾಸ್ ಸ್ಕಿನ್ ಕೊಡ್ತಾ ಇದೆ. ಸೊ ಅದಂತೂ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಸೊ ನಿಮಗೂ ಯಾರಿಗಾದರೂ ಈ ಥರ ಸ್ಕಿನ್ ಇಶ್ಯೂಸ್ ಇದ್ದಾವೆ ಏನಾದರೂ ಅಂದರೆ, ನೀವು ಮನೆಯಲ್ಲೇ ಕುತ್ಕೊಂಡು ಈ ಕ್ಯೂರ್ ಸ್ಕಿನ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮಗಿರೋವಂಥ ಸ್ಕಿನ್ ಇಶ್ಯೂಸ್ನೆಲ್ಲ ಇದರಲ್ಲಿ ಡೀಟೇಲಾಗಿ ಹೇಳಿದರೆ ಅವರು ನಿಮಗೆ ಸೂಟ್ ಆಗುವಂಥ ಸರ್ಟಿಫೈಡ್ ಡೆರ್ಮೋಟೊಲಜಿಸ್ಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಪ್ರಾಡಕ್ಟ್ಸ್ನ. ಅವನ್ನ ನೀವು ಯೂಸ್ ಮಾಡ್ತಾ ಆ್ಯಂಡ್ ಮಂತ್ಲಿ ಚೆಕಪ್ ಇರುತ್ತೆ, ಫಾಲೋ ಅಪ್ ಇರುತ್ತೆ. ಸೊ ಈ ಥರ ನಿಮಗಿರುವಂಥ ಸ್ಕಿನ್ ಇಶ್ಯೂಸ್ನ ನೀವು ಕ್ಲಿಯರ್ ಮಾಡ್ಕೋಬೋದು ಆ್ಯಂಡ್ ನೀವು ನಂತರನೇ ಗ್ಲೋಯಿಂಗ್ ಸ್ಕಿನ್ನ ಪಡ್ಕೋಬೋದು. ಆ್ಯಂಡ್ ನೀವೇನಾದರೂ ಈ ಕ್ಯೂರ್ ಸ್ಕಿನ್ ಪ್ರಾಡಕ್ಟ್ಸ್ನ ಬೈ ಮಾಡಬೇಕು ಅಂದ್ಕೊಂಡ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಕನ್ವಿನಿಯೆಂಟು, ಇಂಗ್ಲೀಷ್, ಕನ್ನಡ, ಸೊ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ ನೀವು ನಿಮ್ಮ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಈ ಪ್ರಾಡಕ್ಟ್ಸ್ನ ಬೈ ಮಾಡ್ಕೋಬೋದು. ಆ್ಯಂಡ್ ಬೈ ಮಾಡೋ ಟೈಮಲ್ಲಿ ಅಶ್ವಿನಿ 100 ಅಂತೇಳಿ ಈ ಕೂಪನ್ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಇನ್ಸ್ಟ್ಯಾಂಟಾಗಿ 100 ರೂಪೀಸ್ ಆಫ್ನೂ ಸಿಗುತ್ತೆ. ಆ್ಯಂಡ್ ಮರಿದೇನೆ ಚೆಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲೂ ಪಿನ್ ಮಾಡಿರ್ತೀನಿ. ಆ್ಯಂಡ್ ಬನ್ನಿ, ಈಗ ನನ್ನ 10 days ವೆಯ್ಟ್ ಲಾಸ್ ಚಾಲೆಂಜ್ ಸ್ಟಾರ್ಟ್ ಆಗಿರೋದೆ ವರ್ಕೌಟ್ಸಿಂದ. ಸೊ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀನಿ, ಈ 10 days ಚಾಲೆಂಜ್ ತೊಗೊಂಡಿರೋದು ಮೇಯ್ನಾಗಿ ಬೆಲ್ಲಿ ಫ್ಯಾಟ್, ಇಂಚ್ ಲಾಸ್ಗೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಕಂಪಲ್ಸರಿಯಾಗಿ 10 minutes ನೀವು ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ನ ಮಾಡಲೇಬೇಕು. ಸೊ ನಾನು ಮಾಡುವಂಥ ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ನ ನಿನ್ನೆನೇ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೆ. ಸೊ ಅದೇ 10 minutes ವರ್ಕೌಟು ಎವ್ರಿ ಡೇ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನೂ 10 minutes ನಾನು 21 daysಲ್ಲಿ ಏನು ವರ್ಕೌಟ್ಸ್ನ ಮಾಡಿದ್ನಲ್ಲ, ಸೊ ಫುಲ್ ಬಾಡಿ ವರ್ಕೌಟ್ಸ್ನ, ಸೊ ಟೋಟಲಾಗಿ 1 ಡೇಯಲ್ಲಿ 20 minutes ವರ್ಕೌಟ್ಸ್ನ ಕಂಪಲ್ಸರಿಯಾಗಿ ಮಾಡ್ತೀನಿ. ಇದು ಬಂದುಬಿಟ್ಟು ಮೇನ್ ರೂಲ್ ಅಂತ ಹೇಳ್ಬೋದು. ಈ 10 days ಚಾಲೆಂಜಲ್ಲಿ ಕಂಪಲ್ಸರಿಯಾಗಿ 20 minutes ವರ್ಕೌಟ್ಸ್, ಅದರಲ್ಲಿ 10 minutes ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ನ ಮಾಡಲೇಬೇಕು. ಸೊ ನಾನಿಲ್ಲಿ 10 minutes ಯಾವ ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ನ ಮಾಡಿದ್ದೀನಿ ಅಂತ ನೀವು ನೋಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ. ಸೊ ಅದನ್ನು ಚೆಕ್ ಮಾಡಿ. ಡೈಲಿ ಅದೇ ಎಕ್ಸಸೈಸಸ್ನ ನಾನು ರಿಪೀಟ್ ಮಾಡ್ತೀನಿ. ಸೊ ವರ್ಕೌಟ್ಸ್ ಎಲ್ಲ ಆದಮೇಲೆ ನಾನು ಆ್ಯಕ್ಚುಲಿ ಮಾರ್ನಿಂಗ್ ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ ಅಷ್ಟೇ ಮಾಡಿರೋದು. ಸೊ ಇನ್ನು ಫುಲ್ ಬಾಡಿ ವರ್ಕೌಟ್ಸ್ನ ನಾನು ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡೆ. ನಿಮಗೆ ಟೈಮ್ ಯಾವಾಗ ಸಿಗುತ್ತಲ್ಲ ಅವಾಗ ಮಾಡ್ಕೋಬೋದು. ಆ್ಯಂಡ್ ವರ್ಕೌಟ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಾನು ವೆಯ್ಟ್ ಲಾಸ್ ಡ್ರಿಂಕಿಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಚಾಲೆಂಜಲ್ಲಿ
ವೆಯ್ಟ್ ಲಾಸ್ ಡ್ರಿಂಕೂ ತುಂಬಾ ಇಂಪಾರ್ಟೆಂಟು. ಹಾಗಾಗಿ ನಾನು ಈ 10 ಡೇಸೂ ಒಂದೇ ಥರ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಇದು ಅಂತೂ ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಸಿಗೋವಂಥ ಅಂದರೆ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ಸೊ ನಿಮಗೂ ಈಸಿಯಾಗಿ ತೊಗೋಬೋದು ಆ್ಯಂಡ್ ಬೆಲ್ಲಿ ಫ್ಯಾಟ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವೆಯ್ಟ್ ಲಾಸ್ ಡ್ರಿಂಕ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ 1 ಗ್ಲಾಸಷ್ಟು ನೀರನ್ನ ತೊಗೊಳ್ಳಿ, 1 ಗ್ಲಾಸಿಂದ 1.5 ಗ್ಲಾಸಷ್ಟು ನೀರು ತೊಗೊಳ್ಳಿ. ಇದಕ್ಕೆ ತುರಿದಿರೋ ಅಂಥ ಹಸಿ ಶುಂಠಿ ಹಾಗೆ ಹಸಿ ಅರಿಶಿನ ಅಂತ ಸಿಗುತ್ತಲ್ಲ, ಅದಿಲ್ಲ ಅಂದರೆ ನೀವು ಅರಿಶಿನದ ಪುಡಿ ಆದರೂ ತೊಗೊಳ್ಬೋದು. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ತೊಗೊಳ್ಳಿ ಸಾಕು. ಆ್ಯಂಡ್ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ. ಇವನ್ನೆಲ್ಲನೂ 1 ಗ್ಲಾಸ್ ನೀರು ಹೇಳಿದ್ನಲ್ಲ ಅದರಲ್ಲಿ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆ್ಯಂಡ್ ಈ ಡ್ರಿಂಕಿಗೆ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಆರೆಂಜ್ನ ತೊಗೊಂಡಿದ್ದೀನಿ. ಆರೆಂಜ್ ಸ್ಲೈಸಸ್ನ ಒಂದು 2ರಿಂದ 3 ಆರೆಂಜ್ ಸ್ಲೈಸಸ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಆರೆಂಜ್ ಅವೈಲಬಲ್ ಇಲ್ಲ ಅಂತಂದರೆ ಆದಷ್ಟು ಯೂಸ್ ಮಾಡೋದಕ್ಕೆ ನೋಡಿ, ಇಲ್ಲ ನಮ್ಗೆ ಸಿಗ್ತಾ ಇಲ್ಲ ಅಂದರೆ ಅದ್ರ ಬದಲಾಗಿ 1 ಲೆಮನ್ ಆದರೂ ಯೂಸ್ ಮಾಡ್ಬೋದು. ಸೊ ಲೆಮನ್ ಸ್ಲೈಸಸ್ನ ಒಂದು 2ರಿಂದ 3 ಲೆಮನ್ ಸ್ಲೈಸಸ್ನ ಯೂಸ್ ಮಾಡ್ಕೋಬೋದು. ಸೊ ಇವೆಲ್ಲ ಹಾಕಿ ಒಂದು 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಾನೇನು ಮಾಡ್ಕೊಂಡಿದ್ದೀನಿ ಅಂದರೆ ಆರೆಂಜ್ ಸ್ಲೈಸಸ್ನ ಸ್ಟವ್ ಆಫ್ ಮಾಡಿದ ಮೇಲೆ ಈ ಆರೆಂಜ್ ಸ್ಲೈಸಸ್ನ ಹಾಕಿಬಿಟ್ಟು ಲಿಡ್ ಕವರ್ ಮಾಡಿ ಆಮೇಲೆ ಸ್ವಲ್ಪ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಈ ಡ್ರಿಂಕ್ನ ತೊಗೊಂಡಿರೋದು. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ತೀರಾ ತಣ್ಣಗಾಗಕ್ಕೆ ಬಿಡಬೇಡಿ. ನಾವು ಟೀ ಯಾವ ಥರ ಕುಡಿತೀವಲ್ಲ ಆ ಥರ ಸ್ವಲ್ಪ ಬಿಸಿ ಇರೋ ಅಂಥ ಈ ಡ್ರಿಂಕ್ನ ತೊಗೊಂಡಾಗ ನಮಗೆ ಡೈಜೆಷನಿಗೆ ಆ್ಯಂಡ್ ನಮ್ಮ ಮೆಟಬಲಿಸಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ನಮಗೆ ವಿಟಮಿನ್ ಸಿ ಜಾಸ್ತಿ ಇರೋ ಅಂಥ ಡ್ರಿಂಕ್ ಆ್ಯಂಡ್ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳೋ ಅಂಥ ಪವರ್ ಇರೋ ಅಂಥ ಆ್ಯಂಟಿ ಆಕ್ಸಿಡೆಂಟ್ ಡ್ರಿಂಕ್ ಅಂತ ಹೇಳ್ಬೋದು. ಆ್ಯಂಡ್ ನಮಗೇನಾದರೂ ಶೀತ, ನೆಗಡಿ, ಕೆಮ್ಮು ಈ ಥರದ್ದು ಏನಾದರೂ ಇದ್ರೂ ಈ ಡ್ರಿಂಕಿಂದ ತುಂಬ ಚೆನ್ನಾಗಿ ಕ್ಯೂರ್ ಆಗುತ್ತೆ. ಕಂಪಲ್ಸರಿಯಾಗಿ ಈ 10 ಡೇಸು ಈ ಡ್ರಿಂಕ್ನ ತೊಗೊಳೋದು ಮಾತ್ರ ಮರಿಬೇಡಿ. ನೀವು ಖಾಲಿ ಹೊಟ್ಟೆಯಲ್ಲೇ ತೊಗೊಳ್ಬೇಕು. ನಾನಿಲ್ಲಿ ಫಾಲೋ ಮಾಡ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ಈ ಡ್ರಿಂಕ್ನ ಬಂದುಬಿಟ್ಟು ಮಾರ್ನಿಂಗ್ ನಾನು 11 ಗಂಟೆಗೆ ತೊಗೊಂಡಿರೋದು. ನಿಮ್ಮ ಟೈಮಿಂಗ್ಸ್ನ ನೋಡ್ಕೊಂಡು ನೀವು ತೊಗೊಳ್ಳಿ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಅವಾಗೇ ಹೇಳಿದ್ನಲ್ಲ, ನಾನಿಲ್ಲಿ ಫಾಲೋ ಮಾಡ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್. ಆ್ಯಂಡ್ ನನ್ನ ಟೈಮಿಂಗ್ ಬಂದುಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ ನೈಟ್ 8 ಗಂಟೆವರೆಗೂ ಈ ಟೈಮಿಂಗ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಸೊ ನಾನು ಬ್ರೇಕ್ಫಾಸ್ಟ್ಗೆ ಏನು ಮಾಡ್ಕೊಳ್ತಾ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ. 2 ಟೇಬಲ್ ಸ್ಪೂನಷ್ಟು ಹೆಸರು ಬೇಳೆನ ತೊಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಈಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಓಟ್ಸ್ನ ತೊಗೊಂಡಿದ್ದೀನಿ. ಸೊ ಇವೆರಡನ್ನೂ ಒಂದು 10ರಿಂದ 15 ನಿಮಿಷ ಸ್ವಲ್ಪ ನೀರು ಹಾಕಿಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ. ಈಗ ಈ ನೆನೆಸಿಟ್ಕೊಂಡಿರೋಂಥ ಇದನ್ನು ನಾವು ಮಿಕ್ಸಿ ಮಾಡ್ಕೋಬೇಕು. ಸೊ ಬ್ಯಾಟರ್, ಇಡ್ಲಿ ದೋಸೆ ಬ್ಯಾಟರ್ ಯಾವ ಥರ ರೆಡಿ ಮಾಡ್ಕೊಳ್ತೀವಲ್ಲ ಅದೇ ಥರ ಇದರಲ್ಲಿ ಸ್ವಲ್ಪ ಉಪ್ಪು, ಜೀರಿಗೆ, ನಿಮಗೆ ಯಾವುದೇ ಥರದ ಮಸಾಲೆ ಬೇಕಿದ್ರೂ ಇದರಲ್ಲಿ ಆ್ಯಡ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊ ಈ ಥರದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಚಾಪರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ಮನೇಲಿರೋ ಅಂಥ ವೆಜಿಟೇಬಲ್ಸ್ ಯಾವುದೇ ಥರದ ವೆಜಿಟೇಬಲ್ಸ್ ಬೇಕಿದ್ದರೂ ಇದರಲ್ಲಿ ನೀವು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಹಿಟ್ಟು, ಆ ಹಿಟ್ಟಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ದೋಸೆ ಬ್ಯಾಟರ್ ಥರ ರೆಡಿ ಮಾಡ್ಕೊಳ್ಳಿ. ಇದು ನಮಗೆ ಹೈ ಪ್ರೋಟೀನ್, ಲೋ ಕ್ಯಾಲರಿ ಇರುತ್ತೆ. ನೆಕ್ಸ್ಟು ಇನ್ನೊಂದು ಮೇನ್ ಏನು ಗೊತ್ತಾ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ಕಂಪಲ್ಸರಿಯಾಗಿ ನಾವು ಆಯಿಲ್ನ ಯೂಸ್ ಮಾಡಬಾರ್ದು. ಸೊ ಅದು ಒಂದು ನೆನ್ಪಿಟ್ಕೊಳ್ಳಿ. ಆಯಿಲ್ ಇಲ್ಲದೇ ಇರೋ ಅಂಥದ್ದು ರೆಸಿಪೀಸ್ನ ನೀವು ಬ್ರೇಕ್ಫಾಸ್ಟ್ಗೆ ತೊಗೋಬೇಕು. ಸೊ ಇದ್ರ ಬದಲಾಗಿ ನೀವು ಓವರ್ನೈಟ್ ಓಟ್ಸ್ನ ತೊಗೋಬೋದು, ಇಲ್ಲಾಂತಂದರೆ ಓಟ್ಸ್ ಪೌಡರ್ಸ್ ಅಂತ ಮಾಡ್ತೀವಲ್ಲ ಅದನ್ನು ತೊಗೋಬೋದು. ಇಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆಗಳನ್ನ ತೋರಿಸಿದ್ದೀನಲ್ಲ ಅದರಲ್ಲಿ ಯಾವುದಾದ್ರೂ ದೋಸೆಗಳನ್ನ ತೊಗೊಳ್ಳಿ, ಇಡ್ಲಿ. ಸೊ ಹೈ ಪ್ರೋಟೀನ್ ರೆಸಿಪೀಸ್ನ ಏನೆಲ್ಲ ತೋರಿಸ್ತಾ ಇದ್ದೀನಲ್ಲ ವೀಡಿಯೋಸಲ್ಲಿ. ಸೊ ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಏನೇ ಮಾಡಿಕೊಂಡ್ರೂ ನಾವು ಬ್ರೇಕ್ಫಾಸ್ಟ್ಗೆ ಮತ್ತು ಡಿನ್ನರ್ಗೆ ಆಯಿಲ್ ಇಲ್ಲದೇ ಮಾಡ್ಕೋಬೇಕು ಅಂಥ ರೆಸಿಪೀಸ್ನ ಮಾಡ್ಕೊಳ್ಳಿ. ನಾನಿಲ್ಲಿ 2 ಈ ಥರ ಉತ್ತಪ್ಪಗಳನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಂಬಾರು, ಅದನ್ನು ಒಗ್ಗರಣೆ ಕೊಡದೆ ಇರೋವಂಥ ಸಾಂಬಾರನ್ನ ತೊಗೊಂಡಿದ್ದೀನಿ. ಸೊ ಆಯಿಲ್ ಇಲ್ಲದೆ ಇರೋವಂಥ ಬ್ರೇಕ್ಫಾಸ್ಟ್ ಇದು. ಸೊ ನಾನು ಫಾಲೋ ಮಾಡ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಆಗಿರೋದ್ರಿಂದ ನನ್ನ ಬ್ರೇಕ್ಫಾಸ್ಟ್ ಬಂದುಬಿಟ್ಟು 12 ಗಂಟೆ. ಸೊ ಈ ಟೈಮಲ್ಲಿ ಮಾಡ್ಕೊಂಡಿದ್ದೀನಿ. ನೀವು ಇದೇ ಟೈಮಿಂಗ್ಸ್ನ ಫಾಲೋ ಮಾಡಬೇಕಂತ ಏನೂ ಇಲ್ಲ. ನಿಮಗೆ ಕನ್ವಿನಿಯೆಂಟ್ ಆಗುವಂಥ ಟೈಮಿಂಗ್ಸ್ನ ನೀವು ಫಾಲೋ ಮಾಡ್ಬೋದು. ಬೇಕಿದ್ರೆ ಬೆಳಗ್ಗೆ 11 ಗಂಟೆಯಿಂದ 7 ಗಂಟೆ, ಇಲ್ಲಾಂದರೆ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 6 ಗಂಟೆ, ಈ ಥರ ನೀವು ಟೈಮಿಂಗ್ಸ್ನ ಬ್ಯಾಲೆನ್ಸ್ ಮಾಡ್ಕೋಬೋದು. ಬಟ್ 16:8 ಇರೋ ಥರ ನೋಡ್ಕೊಳ್ಳಿ. ಇಂಟರ್ಮಿಟೆಂಟ್ ಫಾಸ್ಟಿಂಗು ಬೆಲ್ಲಿ ಫ್ಯಾಟು ಮತ್ತು ಓವರ್ ಆಲ್ ಬಾಡಿ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಬಟ್ ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದಾವೆ, ನಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲ ಮಾಡೋದಕ್ಕಾಗೋದಿಲ್ಲ ಅಂದರೆ ಓಕೆ, ಅಂಥವ್ರೇನು ಅಯ್ಯೋ ಈ ಚಾಲೆಂಜ್ನ ಮಿಸ್ ಮಾಡ್ಕೊಳ್ತೀವಲ್ಲ ಅಂತ ಅಂದ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಟೈಮಿಂಗ್ಸ್ ಏನು ನೀವು ಫಾಲೋ ಮಾಡ್ತಿರಲ್ಲ, ಬೆಳಗ್ಗೆ 8 ಗಂಟೆಗೆ ಟಿಫಿನ್ ಮಾಡೋ ಹಾಗಿದ್ರೂ ಆ ಥರ ಟೈಮಿಂಗ್ಸ್ನ ನೀವು ಫಾಲೋ ಮಾಡಿಕೊಂಡು ಆರಾಮಾಗಿ ಈ ಚಾಲೆಂಜ್ನ ತೊಗೊಳ್ಳಿ. ಬಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ತುಂಬಾ ಹೆಲ್ತ್ಗೂ ಒಳ್ಳೆಯದು.
ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ 12 ಗಂಟೆ 12:10ಕ್ಕೆ ಈ ಟೈಮಲ್ಲಿ ಮುಗಿಸ್ಕೊಂಡಿದ್ದೀನಿ. ನೆಕ್ಸ್ಟು ಮಧ್ಯಾಹ್ನ ಲಂಚ್ಗೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನು ಮಧ್ಯಾಹ್ನ ಟೈಮಲ್ಲಿ ರೊಟ್ಟಿಗಳನ್ನೇ ಪ್ರಿಫರ್ ಮಾಡೋದು, ಯಾಕಂದರೆ ನನಗೂ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ಮಾಡ್ಕೊಳ್ಳೋದಕ್ಕೆ ಆ್ಯಂಡ್ ಮಕ್ಕಳದು ನೋಡ್ಕೋಬೇಕು, ಈ ಕಡೆ ವೀಡಿಯೋಸ್ ಶೂಟ್ ಮಾಡಿಕೊಂಡು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಟೈಮ್ ಬೇಕಾಗುತ್ತೆ. ಸೊ ಹಾಗಾಗಿ ಮಧ್ಯಾಹ್ನ ರೊಟ್ಟಿ ಮಾಡ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ರೊಟ್ಟಿ ಪ್ರಿಫರ್ ಮಾಡ್ತಿರ್ತೀನಿ. ಬಟ್ ನೀವು ನಾನು ಎಷ್ಟೊಂದು ಕಿಚಡಿಗಳನ್ನ ತೋರಿಸಿದ್ದೀನಿ ಆ್ಯಂಡ್ ಹೈ ಪ್ರೋಟೀನ್ ಚಪಾತಿಗಳನ್ನ ತೋರಿಸಿದ್ದೀನಿ. ಸೊ ಆ ಥರದ್ದು ಏನಾದರೂ ಒಂದು ನೀವು ಮಧ್ಯಾಹ್ನ ಟೈಮಲ್ಲಿ ಫುಲ್ ಬ್ಯಾಲೆನ್ಸ್ಡ್ ಮೀಲ್ನ ತೊಗೋಬೇಕು. ಅಂದರೆ ನಿಮಗೆ ಪ್ರೋಟೀನ್ ಸಿಗಬೇಕು, ಫೈಬರ್ ಸಿಗಬೇಕು, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಸಿಗಬೇಕು, ಆ ಥರದನ್ನ ನೋಡ್ಕೊಂಡು ತೊಗೊಳ್ಳಿ. ನಾನಿಲ್ಲಿ ಮಧ್ಯಾಹ್ನ ಒಂದು ಜೋಳದ ರೊಟ್ಟಿ ಆ್ಯಂಡ್ ಪಲ್ಯ ಬಂದುಬಿಟ್ಟು ಕ್ಯಾಬೇಜ್ ಮತ್ತು ಅದರಲ್ಲಿ ಬೇಳೆ ತೊಗರಿ ಬೇಳೆ ಹಾಕಿ ಮಾಡಿರೋಂಥ ಕ್ಯಾಪ್ಸಿಕಮನ್ನು ಹಾಕಿದ್ದೀನಿ, ಪಲ್ಯ ತೊಗೊಂಡಿದ್ದೀನಿ. ನಾನು ರೆಸಿಪಿ ನಾರ್ಮಲ್ ಪಲ್ಯ ಅಂತ ಹೇಳ್ಬಿಟ್ಟು ಶೂಟ್ ಮಾಡ್ಕೊಂಡಿಲ್ಲ. ಅದ್ರ ಜೊತೆಗೆ ಸ್ವಲ್ಪ ಸಲಾಡು. ಸೊ ಇದನ್ನೆಲ್ಲ ನಾನು ಮಧ್ಯಾಹ್ನ ತೊಗೊಂಡು ಕಂಪ್ಲೀಟ್ ಲೈಕ್ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಒಂದು ಗ್ಲಾಸ್ ಅಷ್ಟು ತಿಳಿ ಮಜ್ಜಿಗೆನೂ ತೊಗೋಬೋದು. ಆ್ಯಂಡ್ ನಾನು ನನ್ನ ಲಂಚ್ ಬಂದುಬಿಟ್ಟು 2:30 ಈ ಟೈಮಲ್ಲಿ ನನ್ನ ಲಂಚ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಗ ಈವ್ನಿಂಗ್ ವರ್ಕೌಟ್ಸು 10 ಮಿನಿಟ್ಸ್ ಬ್ಯಾಲೆನ್ಸ್ ಇತ್ತಲ್ಲ ವರ್ಕೌಟ್ಸು, ಅದನ್ನು ಮಾಡಿ ಕಂಪ್ಲೀಟ್ ಮಾಡಿಕೊಂಡೆ. ಆ್ಯಂಡ್ ಈವ್ನಿಂಗು ಕಂಪಲ್ಸರಿಯಾಗಿ ಒಂದು ಡ್ರಿಂಕ್ನ ತೊಗೋಬೇಕು. ಸೊ ಅದೂ ತುಂಬ ಸಿಂಪಲ್. ಆ್ಯಂಡ್ ಯಾರಿಗಾದರೂ ಟೀ ಕಾಫಿ ಕುಡಿಯೋ ಅಭ್ಯಾಸ ಇತ್ತು ಅಂತಂದರೆ ಆದಷ್ಟು ಬಿಡೋದಕ್ಕೆ ಟ್ರೈ ಮಾಡಿ. ನಮಗೆ ಬಿಡೋದಕ್ಕೆ ಆಗೋದಿಲ್ಲ ಅಂತಂದರೆ ನೀವೇನು ಮಾಡಬೇಕು ಅಂದರೆ ಸಕ್ಕರೆ ಇಲ್ದಂಗೆ ಬೇರೆ ಟೈಮಲ್ಲಿ ಯಾವಾಗಾದರೂ ನೀವು ತೊಗೊಳ್ಳಿ. ಬಟ್ ಕಂಪಲ್ಸರಿಯಾಗಿ ಮಾರ್ನಿಂಗ್ ವೆಯ್ಟ್ ಲಾಸ್ ಡ್ರಿಂಕ್ ಮತ್ತು ಈವ್ನಿಂಗ್ ಇದೇನು ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ಳೇಬೇಕು ಈ ಚಾಲೆಂಜಲ್ಲಿ. ಸೊ ಈವ್ನಿಂಗ್ ಏನು ಮಾಡ್ಕೊಳ್ತೀನಿ ವೆಯ್ಟ್ ಲಾಸ್ ಡ್ರಿಂಕ್ ಯಾವ ಥರ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನೋಡಿ. 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸೋಂಪು, ಅಡುಗೆ ಸೋಂಪು ಇರುತ್ತಲ್ಲ, ಸೊ ಫೆನಲ್ ಸೀಡ್ಸ್ ಅಂತ ಹೇಳ್ತೀವಿ, ಅದನ್ನು ಹಾಕಿಬಿಟ್ಟು ಇದ್ರ ಜೊತೆಗೆ 2 ನಾವು ಮಾರ್ನಿಂಗ್ ಆರೆಂಜ್ ಸ್ಲೈಸಸ್ನ ತೆಗೆದಿಟ್ಟಿದ್ವಲ್ಲ, ಸೊ ಅದನ್ನೇ ನಾನು ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ 2 ರಿಂದ 3 ಆರೆಂಜ್ ಸ್ಲೈಸಸ್ನ ಹಾಕ್ಕೊಂಡು ಇದನ್ನು ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಈ ಆರೆಂಜ್ ಫ್ಲೇವರ್ ಸೋಂಪಿನ ಟೀ ಕುಡಿಯೋದ್ರಿಂದ ನಮ್ಮ ಡೈಜೆಷನಿಗೆ ಮತ್ತು ಯಾರಾದರೂ ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ರೆ ಅಂಥವ್ರಿಗೂ ಬ್ರೆಸ್ಟ್ ಮಿಲ್ಕ್ ಸಪ್ಲೈ ಜಾಸ್ತಿ ಆಗೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ನಮ್ಮ ಬೆಲಿ ಫ್ಯಾಟ್ ಕಡಿಮೆ ಮಾಡೋದಕ್ಕೆ, ಓವರಾಲ್ ಬಾಡಿ ಫ್ಯಾಟ್ನ ಕಡಿಮೆ ಮಾಡೋದಕ್ಕೆ ಈ ಡ್ರಿಂಕ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ಇದನ್ನು ತೊಗೊಳ್ಳಿ. ಇದ್ರ ಜೊತೆಗೆ ನಾನು 1 ಬೌಲಷ್ಟು ಪಪ್ಪಾಯ ತೊಗೊಂಡಿದ್ದೀನಿ. ನೀವು ಬೇರೆ ಯಾವುದಾದ್ರೂ ಹೆಲ್ದಿ ಸ್ನ್ಯಾಕ್ಸ್ನ ನೀವು ತೊಗೊಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಡಿನ್ನರ್ಗೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕು. ಅಂದರೆ ಬ್ರೇಕ್ಫಾಸ್ಟ್ಗೆ ನಾವೇನು ಆಯಿಲ್ ಇಲ್ದಂಗೆ ರೆಸಿಪಿನ ಮಾಡ್ಕೊಂಡಿದ್ವಲ್ಲ, ಸೊ ಅದೇ ಥರ ಆಯಿಲ್ ಇಲ್ದಂಗೆ ನೈಟು ಡಿನ್ನರು ನಾವು ಮಾಡ್ಕೋಬೇಕು. ಆದಷ್ಟು ನಾನು ನೈಟ್ ಟೈಮ್ ಮಾತ್ರ ಸೂಪ್ಗಳನ್ನ ಪ್ರಿಫರ್ ಮಾಡ್ತೀನಿ ಈ 10 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಯಾಕಂದರೆ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ಡಿನ್ನರ್ಗೆ ನಾವು ಸೂಪ್ಗಳನ್ನ ತೊಗೊಂಡಾಗ ಮಾತ್ರ ಅದನ್ನು ಅಚೀವ್ ಮಾಡ್ಕೊಳ್ಳೋದಕ್ಕಾಗೋದು. ಅದು ಲೈಕ್ ನಮಗೆ 10 ಡೇಸಲ್ಲಿ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಲಿಟ್ರಲಿ ನಾವು ಈ 10 ಡೇಸೂ ಸೂಪ್ ತೊಗೊಂಡ್ರೆ ತುಂಬ ಒಳ್ಳೆಯ ರಿಸಲ್ಟ್ಸ್ ಬರುತ್ತೆ. ಸೊ ನಾನಿಲ್ಲಿ ಒಂದು ಸಿಂಪಲ್ ಆಗಿರೋ ಸೂಪ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕ್ಯಾರೆಟ್ನ ಕಟ್ ಮಾಡಿಕೊಂಡು ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮೊಳಕೆ ಬರೆಸಿರೋಂಥ ಕಡಲೆಕಾಳು, ಹಸಿರು ಕಡಲೆಕಾಳನ್ನ ತೊಗೊಂಡಿದ್ದೀನಿ. ಇದ್ರ ಬದಲಾಗಿ ನೀವು ಯಾವುದೇ ಕಾಳುಗಳನ್ನಾದರೂ ತೊಗೊಳ್ಬೋದು. ಇನ್ಸ್ಟಂಟಾಗಿ ನಾವು ಮೊಳಕೆ ಬರೆಸಿರೋಂಥ ಕಾಳನ್ನೇ ತೊಗೋಬೇಕಂತ ಏನೂ ಇಲ್ಲ. ಬಟ್ ಮನೇಲಿರೋದ್ರಿಂದ ಇದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಇದ್ರ ಬದಲಾಗಿ ಹೆಸರು ಬೇಳೆ ಆಗಿರ್ಬೋದು, ಹೆಸರು ಕಾಳು ಆಗಿರ್ಬೋದು, ಅಥವಾ ಹುರುಳಿ ಕಾಳು, ಈ ಥರದ ಕಾಳುಗಳನ್ನ ನೀವು ಸ್ವಲ್ಪ ಪ್ರೋಟೀನ್ಗೋಸ್ಕರ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ 1 ಟೊಮ್ಯಾಟೊ. ಸೊ ಇವನ್ನೆಲ್ಲ ಹಾಕಿಬಿಟ್ಟು 1 ಗ್ಲಾಸ್ ನೀರಿಗೆ ಹಾಕಿ ಒಂದು 3 ರಿಂದ 4 ವಿಷಲ್ ಕುದಿಸ್ಕೋಬೇಕು. ಸೊ ಈಗ ನಾನು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಕುದಿಸ್ಕೊಂಡಿರೋಂಥ ನೀರನ್ನ ಸಪ್ರೇಟ್ ಮಾಡಿಕೊಂಡು ಇದಕ್ಕೆ 1 ಸ್ಪೂನಷ್ಟು ನಾನು ಜೋಳದ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೂಪ್ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರಬೇಕು ಅಂತ ಹೇಳ್ಬಿಟ್ಟು, ಟೇಸ್ಟ್ಗೂ ಚೆನ್ನಾಗಿರುತ್ತೆ ಅಂತ. ಜೋಳದ ಹಿಟ್ಟು ಬದಲು ನೀವು ರಾಗಿ ಹಿಟ್ಟಾದರೂ ಯೂಸ್ ಮಾಡ್ಬೋದು, ಅಥವಾ ಸಜ್ಜೆ ಹಿಟ್ಟಾದರೂ ಯೂಸ್ ಮಾಡ್ಬೋದು, ಇಲ್ಲ ಅಂತಂದರೆ ಓಟ್ಸ್ ಪೌಡರ್ ಆದರೂ ಯೂಸ್ ಮಾಡ್ಬೋದು. ಸೊ ಈ ಥರ ಆಪ್ಷನ್ಸ್ನ ನಾನು ಹೇಳ್ತಾ ಇದ್ದೀನಲ್ಲ, ಯಾವ್ದು ಬೇಕಿದ್ರೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಗಂಜಿ ಕನ್ಸಿಸ್ಟೆನ್ಸಿ ಸ್ವಲ್ಪ ಬರೋವರೆಗೂ ಇದರಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ತಿಕ್ಕಾದಮೇಲೆ ನಾವು ವೆಜಿಟೇಬಲ್ಸ್ನ ಹಾಕಿ ನಾವು ಏನು ಕುದಿಸ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಸ್ವಲ್ಪ ಮ್ಯಾಶ್ ಮಾಡೋ ಥರ ಮಾಡಿಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದ್ರ ಬದಲಾಗಿ ನಾವು ಇದೇ ಸೂಪ್ ತೊಗೋಬೇಕಂತ ಏನೂ ಇಲ್ಲ, ಬೇರೆ ಯಾವುದಾದ್ರೂ ಸೂಪ್ಗಳನ್ನ ತೊಗೊಳ್ಳಿ. ಟೊಮೆಟೊ ಸೂಪ್ ಆಗಿರ್ಬೋದು, ಕ್ಯಾರೆಟ್ ಸೂಪ್ ಆಗಿರ್ಬೋದು, ಇಲ್ಲ ಅಂತಂದರೆ ಬೀಟ್ರೂಟ್ ಸೂಪು, ಮತ್ತು ಸೋರೆಕಾಯಿ ಸೂಪು, ಈ ಥರ ನಾನು ತುಂಬ ರೆಸಿಪಿಗಳನ್ನ ತೋರಿಸಿದ್ದೀನಿ, ಸೂಪ್ ರೆಸಿಪಿಗಳು. ಏನಾದರೂ ಲಿಂಕ್ ನಂಗೆ ಸಿಕ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಇದೂ ನಮಗೆ ಫಿಲ್ಲಿಂಗ್ ಇರುತ್ತೆ, ಹೊಟ್ಟೆ ಹಶ್ವಾಗುತ್ತೇನೋ ಅಂತ ಭಯ ಬೇಡ ನಿಮಗೆ.
ತುಂಬ ಲೈಟ್ ಆ್ಯಂಡ್ ಹೈ ಪ್ರೋಟೀನ್ ಆ್ಯಂಡ್ ಲೋ ಕ್ಯಾಲರಿ ಇರೋಂಥ ಸೂಪ್ ಇದು. ಇದಕ್ಕೆ ನಿಮಗೆ ತಕ್ಕಂಗೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತಲ್ಲ, ಸ್ವಲ್ಪ ಸ್ಪೈಸ್ ಬೇಕಂದರೆ ಸ್ಪೈಸಸ್ಸು ಅಂಥವನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಆರ್ಗ್ಯಾನೋ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಮ್ಯಾಗಿ ಮಸಾಲ ಇತ್ತು ಅಂದರೆ ಮ್ಯಾಗಿ ಮಸಾಲ, ಇಲ್ಲಾಂದರೆ ಸ್ವಲ್ಪ ಪೆಪ್ಪರ್ ಪೌಡರು, ಮತ್ತು ಬೆಳ್ಳುಳ್ಳಿ ಇಷ್ಟ ಆಯಿತು ಅಂದರೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೆಳ್ಳುಳ್ಳಿ, ಆ ಥರದನ್ನೆಲ್ಲ ನಿಮಗೆ ಇಷ್ಟ ಆಗೋ ಥರ ನೀವು ನಿಮ್ಮ ಫ್ಲೇವರಿಗೆ ತಕ್ಕಂಗೆ ಸೂಪ್ನ ರೆಡಿ ಮಾಡ್ಕೊಳ್ಳಿ. ಜಸ್ಟ್ ಒಂದು 2 ನಿಮಿಷ ಅದನ್ನು ಕುದಿಸ್ಕೊಂಡು ಬಿಸಿ ಬಿಸಿ ಸೂಪ್ನ ನೈಟ್ ಡಿನ್ನರ್ಗೆ ತೊಗೊಳ್ಳಿ. ನನ್ನ ಟೈಮಿಂಗ್ಸ್ ಬಂದುಬಿಟ್ಟು ನೈಟ್ 8 ಗಂಟೆ ಒಳಗೇ ನಾನು ಕಂಪ್ಲೀಟ್ ಮಾಡ್ಕೋಬೇಕು. ಹಾಗಾಗಿ ನನ್ನ ಡಿನ್ನರ್ನ 7:45ಗೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಅಬ್ಸರ್ವ್ ಮಾಡಿ, ಇದರಲ್ಲಿ ಒಂಚೂರೂ ಆಯಿಲ್ ಹಾಕೇ ಇಲ್ಲ. ಸೊ ಆಯಿಲ್ ಇಲ್ದಂಗೆ ಮಾಡ್ಕೊಳ್ಳೋ ಅಂಥ ಯಾವುದಾದ್ರೂ ರೆಸಿಪೀಸ್ನ ನೀವು ಇದರಲ್ಲಿ ತೊಗೋಬೋದು. ಬಟ್ ಕ್ವಾಂಟಿಟಿ ಮೇಲೆ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ತೊಗೋಬೇಕು. ಸೊ ನೋಡಿದ್ರಲ್ಲ, ನಾನಿವತ್ತು ಈ ಡಯಟ್ ಚಾಲೆಂಜ್ನ ಯಾವ ಥರ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಏನೆಲ್ಲ ಫಾಲೋ ಮಾಡಿದ್ದೀನಿ ಅಂತ ನೀವು ನೋಡಿರ್ತೀರಾ. ಸೊ ಫಸ್ಟ್ ಬಂದುಬಿಟ್ಟು ನಾನು ಫಾಲೋ ಮಾಡ್ತಿರೋದು ಇಂಟರ್ಮಿಟೆಂಟ್ ಫಾಸ್ಟಿಂಗು. ಸೊ 16:8 ಈ ವಿಂಡೋನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಟೈಮಿಂಗ್ಸ್ ಬಂದುಬಿಟ್ಟು ಮಧ್ಯಾಹ್ನ 12 ಗಂಟೆಯಿಂದ ನೈಟ್ 8 ಗಂಟೆಗೆ ಈ ಟೈಮಿಂಗ್ಸ್ನ ಫಾಲೋ ಮಾಡ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಏನು ಫಾಲೋ ಮಾಡಬೇಕು ಅಂತ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ಯಾವುದೇ ಥರದ ಆಯಿಲ್ನ ಯೂಸ್ ಮಾಡೋ ಹಾಗಿಲ್ಲ. ಸೊ ಅಂಥ ರೆಸಿಪೀಸ್ನ ನೀವು ಬ್ರೇಕ್ಫಾಸ್ಟ್ಗೆ ಮತ್ತು ಡಿನ್ನರ್ಗೆ ತೊಗೊಳ್ಬೇಕಾಗತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವರ್ಕೌಟ್ಸ್. ಸೊ 10 ಮಿನಿಟ್ಸ್ ಬೆಲ್ಲಿ ವರ್ಕೌಟ್ಸ್ನ ನಾನು ತೋರಿಸಿದ್ದೀನಿ. ಅದು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಲ್ಲ ನಿನ್ನೆ. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಆ 10 ಮಿನಿಟ್ಸ್ ವರ್ಕೌಟ್ಸ್ನ ಕಂಪಲ್ಸರಿ ಡೈಲಿ ಮಾಡಬೇಕು. ಅದ್ರ ಜೊತೆಗೆ ಇನ್ನೂ 10 ಮಿನಿಟ್ಸ್ ಮಿನಿಮಮ್ ನಾವು 1 ಡೇಯಲ್ಲಿ 20 ಮಿನಿಟ್ಸ್ ವರ್ಕೌಟ್ಸ್ ಮಾಡಬೇಕು. ಅದು ನಮ್ಮ ರೂಲು. ಮಿನಿಮಮ್ ಹೇಳ್ತಾ ಇದ್ದೀನಿ. ಕಂಪಲ್ಸರಿಯಾಗಿ ನಾವು 20 ಮಿನಿಟ್ಸ್ ವರ್ಕೌಟ್ಸ್ನ ಫಾಲೋ ಮಾಡಬೇಕು. ಕೇಳಕ್ಕೆ ಹೋಗಬೇಡಿ, ಅಷ್ಟು ಚೆನ್ನಾಗಿ ರಿಸಲ್ಟ್ಸ್ ಬರುತ್ತೆ. ಸೊ ಹಾಗಿದ್ರೆ ಇವತ್ತು ಡೇ 1 ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಂತೆ ಡೇ 2 ಅಲ್ಲಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.